ಅಂತ ಕೇಳ್ಕೊತಾ ಇದ್ದೀನಿ. ಸೊ ಟ್ರೈಲರ್ ನೋಡೋಣ ಸರ್. ಅಲ್ಲ ಲಾಂಚ್ ಹೇಳಿ, ಲಾಂಚ್ ಮಾಡಿದ್ರೆ ಅವ್ರು ಹೇಳಿ ಲಾಂಚ್ ಒಂದು ಸಣ್ಣ ರಿಕ್ವೆಸ್ಟು, ನಮ್ಮ ಹಿರಿಯರು ಮತ್ತು ನನ್ನ ಆತ್ಮೀಯರಾದ ವಿ ಮನೋಹರ್ ಇದ್ದಾರೆ, ಅವರು ಜೊತೆಗೆ ಬಂದರೆ ಭಾರಿ ಸಂತೋಷ. ಸರ್ ನಮ್ಮ ಕನ್ನಡ ದಿಗ್ಗಜರು ಅಂತಾನೆ ಹೇಳೋದು ವಿ ಮನೋಹರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವರಿಗೆ ಎರಡು ದಿಗ್ಗಜರು ದಯವಿಟ್ಟು ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಡ್ಬೇಕಾಗಿ ವಿನಂತಿ. ಈಗ ಟ್ರೈಲರ್ ಲಾಂಚ್ 1 2 3 4. ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರೇ, ಹಾಗೆ ಚಿತ್ರರಂಗದ ಕಲಾವಿದರೇ, ಚಿತ್ರತಂಡದ ಎಲ್ಲ ಹಿರಿಯರೇ ಹಾಗೂ ಅತಿಥಿಗಳೇ, ಪದಹಂ ಒಂದೇ ಪರಂಜ್ಯೋತಿಸ್ತಮೋಪಹಂ ಪ್ರವೃತ್ತಾಂ ಯಾನ್ಮುಖಾದೇವಿ ಸರ್ವಭಾಷಾ ಸರಸ್ವತಿ ಅನ್ನೋದು ಒಂದು 11ನೇ ಶತಮಾನದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಮನೋವೈಜ್ಞಾನಿಕ ರೂಪಕ್ಕೆ ಸಂಬಂಧಪಟ್ಟಂತಹ ಇದೊಂದು ಶ್ಲೋಕ. ಒಬ್ಬ ಲಾಕ್ಷಣಿಕ ಮರಿನಾಗವನ್ನು ಬರೀತಾನೆ. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಸಿನಿಮಾ ರಂಗ ಅನ್ನೋದು ಒಂದು ಅದ್ಭುತವಾದ ಸೃಜನಾ ರಂಗ. ಇದು ಜ್ಞಾನವೂ ಹೌದು, ವಿಜ್ಞಾನವೂ ಹೌದು, ವಿಕಾಸವೂ ಹೌದು, ಒಂದು ಸಮಾಜದ ಪರ್ವಕಾಲಕ್ಕೆ ಬೇಕಾದಂತಹ ಒಂದು ಎಲಿಮೆಂಟ್ ಕೊಡುವಂತಹ ಒಂದು ಮಾಧ್ಯಮವೂ ಹೌದು. ಇಂತಹ ಮಾಧ್ಯಮದಲ್ಲಿ ಎಂತೆಂಥ ಪ್ರಯೋಗಗಳಾಗಿವೆ, ಎಂತೆಂಥ ಪ್ರಯೋಗಗಳು ಆಗಿದೆ ಮತ್ತು ಆಗಬೇಕಾಗಿರೋದು ಕೂಡ ತಮಗೆ ಗೊತ್ತಿರುವಂಥ ವಿಚಾರಗಳನ್ನೇ. ಇದು ಟೆಕ್ಸ್ಟ್ ಆಚೆ ನಾನು ಹೋಗಲ್ಲ, ಒಂದೆರಡು ಮಾತುಗಳನ್ನು ಮತ್ತು ಬಹುಬೇಗ ಸಂಕ್ಷಿಪ್ತಗೊಳಿಸಿ ನಮ್ಮ ಬ್ರದರ್ ಅವ್ರಿಗೆ ಮನೋಹರ್ ಸರ್ ಕೊಡ್ತೀನಿ. ಇದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ನಾನು ಈಕೆ ಒಂದು 30 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಮೊದಲು ಬಂದಾಗ ನನಗೆ ಬಾಯಿ ಹುಚ್ಚಿತ್ತು ಲಿರಿಕ್ ಬರಿಬೇಕನ್ನೋದು. ಆಗಲೇ ನಾನು ಒಂದು ಸ್ಟೇಟ್ ಲೆವೆಲ್ ಪೊಯಿಟ್ರಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಜ್, ಸೆಕೆಂಡ್ ಪ್ರೈಜ್ ಈ ಥರ ಆಗಿ ನಾನು ಇಲ್ಲಿ ಬರಲಿಕ್ಕೆ ಮುಂಚಿಕೊಳ್ಳಲು ನಾನು ಒಂದು 3 ಕವನ ಸಂಕಲನ ಬಿಡುಗಡೆಯಾಗಿತ್ತು. ಅದೊಂದು ಅಹಂ ಇತ್ತು. ಆದರೆ ನಾನು ಯಾವಾಗ ಈ ಫಿಲ್ಮ್ ನಾನು ಬಂದೆ ಮತ್ತು ಇಲ್ಲಿ ನೋಡಿದೆ, ಇಲ್ಲಿರೋ ಒಂದು ಲೋಕವೇ ಬೇರೆ, ಸಾಹಿತ್ಯವೇ ಬೇರೆ, ಸಿನಿಮಾವೇ ಬೇರೆ ಅನ್ನೋದಲ್ಲ. ಸಾಹಿತ್ಯವೂ ಒಂದು, ಸಿನಿಮಾವೂ ಹೌದು ಆಗಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಭಾಷೆ ಬಳಸೋ ವಿಧಾನವನ್ನು ನಾನು ಮನೋಹರ್ ಸರ್ ನೋಡಿ ಬಹಳಷ್ಟು ಕಲಿತೆ. ಅವ್ರ ಹತ್ರ ಒಂದು ಆಂಧ್ರ ಹೆಂಡತಿ ಅಂತ ಒಂದು ಸಿನಿಮಾ, ಅದಕ್ಕೂ ನಾನು ಒಂದು ಹಾಡೂ ಬರೆದೆ. ಆದರೆ ಬರ್ತಾ ಅವರೇ ತಿದ್ದಿದ್ರು ಕೂಡ. ಅಲ್ಲಿಂದ ನಾನು ಸಿನಿಮಾ ರಂಗದಲ್ಲಿ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ನಾನು ಓದು ಮತ್ತು ಇಲ್ಲಿರೋ ಸ್ಥಿತ್ಯಂತರಗಳು, ಹಣದ ಇದರದ್ದು, ಅವರು ನಾನು ಆಗ್ಲೇನೆ ನಾನು ಬರಲಿಕ್ಕೆ ಮುಂಚಿತವಲ್ಲ ಅವರು ತುಂಬ ಸೈಕಲ್ ಹೊಡೆದ್ಬಿಟ್ಟಿದ್ರು. ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ನಾವು ಭೇಟಿ ಆಗ್ತಿದ್ವಿ. ನಾನು ಇವ್ರನ್ನ ತುಂಬ ಭೇಟಿ ಆಗ್ತಿದ್ದೆ. ಅವ್ರು ಒಂದು ಮಾತು ಹೇಳಿದ್ರು, ನೋಡಪ್ಪ ನೀನು ಏನನ್ನ ಮಾಡು, ಬಹುದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಇದ್ರೆ. ನಾನು ಹೇಳಿದ್ವಿ, ಏನು ಸರ್ ಅವರು ನನ್ನ ಹತ್ರ ಬರೀ ಹಾಡುಗಳೇ ಬರೆಸ್ತಾರೆ, ಆದರೆ ಪೇಮೆಂಟೇ ಕೊಡಲ್ಲ. ಆಮೇಲೆ ಯಾವುದೊಂದು ಸೀರಿಯಲ್ ಹೇಳಿದ್ರು, ಆಮೇಲೆ ಅದನ್ನು ಕೊಡಲಿಲ್ಲ. ಅಂದರೆ ನೀನು ಬರಿಬೇಕಾದ ಮಾತ್ರ ಯೋಚನೆ ಮಾಡ್ಬೇಕು ಅಂತ ಇಲ್ಲಿ ಹಣದ ವಿಚಾರ ಮಾತಾಡ್ಬಾರ್ದು. ನೀವೆಲ್ಲ ಹೆಂಗೆ ಅಂತಂದ್ರೆ ನೋಡ್ತಿದೀಯಲ್ಲ ಅಂತಂದ್ರೆ ಆಗಿ ಅವ್ರು ಎಷ್ಟು ಸೈಕಲ್ ಹೊಡೆದಿದ್ದಾರೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು. ನಾನು ಮತ್ತೆ ಯಾಜೆ ಪತ್ರಕರ್ತನಾಗಿ ಮತ್ತೆ ಬೇರೆ ಬೇರೆ ಇದ್ರ ಕಡೆ ಬಂದ್ಬಿಟ್ಟೆ. ಒಂದು 15 ಚಿತ್ರಕ್ಕೂ ಬರೀ 15 ವಿಚಾರ ಆಮೇಲೆ. ಆದರೆ ಒಂದು ವಿಷಯ ನೀವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಸಿನಿಮಾ ರಂಗದಲ್ಲಿ ಇರುವಂತಹ ಒಂದು 4 ಅತ್ಯಂತ ಒಂದು ಚತುಷ್ಟಯಗಳ ತರ, ಅಂದ್ರೆ 4 ಅಡಿಪಾಯಗಳೇನಿವೆ, ಮನೋಹರ್ ಸರ್ ಹತ್ರ ತುಂಬಾ ಆ ಥರದ ಮಾಹಿತಿ ಇದೆ. ನಾವು ಅವ್ರನ್ನೆಲ್ಲ ನೋಡಿನೇ ಕಲ್ತಿದ್ದು. ನಾನು 2ನೇ ಸಲ ಈ ಮಾತು ಹೇಳ್ತೀನಿ. ಯಾಕೆ ಅಂತಂದ್ರೆ ಅವ್ರನ್ನ ನೋಡಿ ನಾನು ಯಾಕೆ ಈ ಮಾತು ಮತ್ತೆ ಹೇಳ್ತಿದ್ದೀನಿ ಅಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಅವಾಗ ಪೀಕ್ ಅವರಿಗೆ ಬಂದವರು ಏನಿಲ್ಲದ ಸ್ಥಿತಿಯಲ್ಲೂ ನೋಡಿದ್ದೆ. ಆಮೇಲೆ ಪೀಕ್ ಅವರಿಗೆ ಬಂದಾಗಲೂ ನಾನು ಒಂದು ವಿಚಾರ ತಮ್ಮ ಗಮನಕ್ಕೆ ಹೇಳ್ತೀನಿ. ಅವರು
ಒಂದು ನಾನು ನಮ್ಮ ಸುದೀಂದ್ರ ಅಂತಿದ್ರು ಪಿ ಆರ್ ಮಾಡ್ಕೋಬೇಕು ಸರ್, ಅವ್ರನ್ನ ನೆನ್ಪು ಮಾಡ್ಕೋಬೇಕು. ಅವಾಗ ಈ ಥರ ಇರಲಿಲ್ಲ, ಬಹಳಷ್ಟು ಅಂದರೆ ಬಹಳಷ್ಟು ಹಿಂದೂ ಪ್ರದೇಶ ಥರ ಇದ್ವಿ ನಾವೆಲ್ಲ. ಅವರು ಒಂದು ಮಾತು ಹೇಳಿದ್ರು, ನೋಡ ನೀವು ಸುಮ್ಮನೆ ಈ ಥರ ಸೈಕಲ್ ಹೊಡೆದು ಮತ್ತು ಜೀವನ ಹಾಳು ಮಾಡ್ಕೋಬೇಡ, ಮನೋಹರನ್ನ ನೋಡಿ ಒಂದು ಕಲಿಬೇಕಾಗಿದೆ ಏನು ಅಂತಂದರೆ ಸಹನೆ. ಎಷ್ಟು ಇವತ್ತು ಅವಾಗಲೇ ಇವರು ಒಂದು ಪ್ರಖ್ಯಾತ ಸಿನಿಮಾಗಳಿಗೆಲ್ಲ ಒಂದು ಏಕಕಾಲಕ್ಕೆ 40-50 ಚಿತ್ರಗಳಿಗೆ ಅವರು ಮ್ಯೂಸಿಕ್ ಮಾಡಿದ್ದು ನಾನು ನೋಡಿದ್ದೀನಿ. ಆದರೂ ಕೂಡ ಅವರಲ್ಲಿ ಅದೇ ವಿನಯ, ಅದೇ ಸೌಕುಮಾರ್ಯತೆ, ಅದೇ ಮಾಧುರ್ಯವಾದ ಮಾತು, ಅದೇ ಒಂದು ಸ್ನೇಹಪರ ಗುಣ ನನಗೆ ಭಾರಿ ಈಗಲೂ ನನಗೆ ಭಾರಿ ಆಶ್ಚರ್ಯ ಅನಿಸುತ್ತೆ. ಇವಾಗ ಹೊಸ ಬರೋರು ಅಲ್ಲ ಇಲ್ಲ ಸರ್, ಮುಜುಗರ ಅಂತ ಅಲ್ಲ ಸರ್, ಕೆಲವು ಸಲ ನಮ್ಮನ್ನು ನಾವೇ ಮಾರ್ಕೆಟಿಂಗ್ ಮಾಡ್ಕೋಬೇಕಾದ ವಿಷಯಗಳು ಇರುತ್ತೆ. ಗೊತ್ತಿರಲಿ, ಇಲ್ಲಿ ಬಂದಾಗ ನನಗೆ ಭಾರಿ ಸಂತೋಷ ಆಗಿದೆ. ಇದಕ್ಕೆ ಕಾರಣನೂ ಇತ್ತು, ಅವರು ನಾನು ತುಂಬ ಯಾವಾಗೋ ಒಂದು ಸ್ವಲ್ಪ ಹೊಗಳ್ಬೇಕು ಅನಿಸ್ತಾ ಇತ್ತು, ಅದಾಗಿ ದಟ್ ಈಸ್ ಸೆಕೆಂಡ್. ಇದಕ್ಕೂ ಒಂದು ಇಂಟರ್ವ್ಯೂಗೆ ಒಂದು ಕೊಡ್ತಿದ್ದೀನಿ. ಏನು ಅಂತಂದರೆ, ನಾನು ಈ ಸಿನಿಮಾ ಜಸ್ಟ್ ಇವಾಗಲೇ ನೋಡಿದೆ. ಏನು ಅಂತಂದರೆ, ಆ ಬ್ಯೂಟಿ ಅನ್ನೋದೇ ಒಂದು ಅದ್ಭುತವಾದ ರೋಮಾಂಚಿತವಾದಂತಹ ಒಂದು ಪದ. ಬ್ಯೂಟಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಎಂತೆಂಥ ಹಾಡುಗಳಿವೆ, ಎಂತೆಂಥ ಇದು ಲಾಲಿತ್ಯನೂ ಇದೆ. ಇಲ್ಲಿ ನಾನು ಅದು ಲಾಲಿತ್ಯ ನೋಡಿದೆ. ಅದೇ ಥರ ಥ್ರಿಲ್ಲರೂ ಇದೆ, ಬ್ಯೂಟಿ ಇದೆ, ಆಮೇಲೆ ಒಳ್ಳೆಯ ಪಾತ್ರಧಾರಿಗಳು ಇದ್ದಾರೆ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ಕೂ ಇದೆ. ಬಹುಶಃ ಒಂದು ಸಿನಿಮಾ ಸಕ್ಸಸ್ಸಿಗೆ ಬೇಕಾದಂತಹ ಎಲಿಮೆಂಟ್ಗಳು ಇದರಲ್ಲಿ ಇವೆ ಅಂತ ಹೇಳಿದ್ರೆ ಬಹುಶಃ ಹೊಗಳಿದಂಗೆ ಆಗಲ್ಲ ಅಂತ ಅಂದ್ಕೊಂಡೆ ನಾನು. ಇದು ಒಂದು ಚಪ್ಪಾಳೆ ಮೂಲಕ ತಾವು ಕೂಡ ಅನುಮೋದಿಸಬೇಕಂತ ಕೇಳ್ಕೊಳ್ತೀನಿ. ಎರಡನೇದಾಗಿ ಏನು ಅಂತಂದ್ರೆ, ಯಾವುದೇ ಒಂದು ಚಿತ್ರರಂಗ ಇವತ್ತು ಅಧ್ವಾನ ಸ್ಥಿತಿಯಲ್ಲಿ ಇದೆ ಅಂತ ಹೇಳೋದು ಭಾರಿ ಈಸಿ. ಆದರೆ ಅದಕ್ಕೆ ಕಾರಣರು ಯಾರು ಅನ್ನೋದನ್ನ ಎಲ್ಲರೂ ಅವಲೋಕನ ಮಾಡ್ಕೋಬೇಕಾದಂಥ ಸ್ಥಿತಿ ನಾವಿದ್ದೀವಿ. ಬೇರೆ ಕನ್ನಡ ಚಿತ್ರರಂಗಕ್ಕೆ ಹೋಲಿಕೆ ಮಾಡಿದ್ರೆ ಬೇರೆ ಚಿತ್ರರಂಗದಲ್ಲಿ ಕೂಡ ಒಂದು ವಿಶೇಷ ಏನು ಗಮನಿಸಿ ನೀವು, ಯಾವುದಾದ್ರೂ ಒಂದು ಸಕ್ಸಸ್ ಸಿನಿಮಾ ಬರಲಿಕ್ಕಿಂತ ಮುಂಚಿತವಾಗಲು ಆ ಚಿತ್ರರಂಗ ಭಾರಿ ಕೆಳಮಟ್ಟದಲ್ಲಿ ತಳಮಟ್ಟದಲ್ಲಿ ಒಂದು ಚಿತ್ರ ಸಕ್ಸಸ್ ಆಯ್ತು ಅಂದ ಕೂಡಲೇ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಪ್ಪ ಅದು ರಂಗ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾವುದು ತೀರ ನೆಲಮಟ್ಟದ ಸಂಸ್ಕೃತಿಯಲ್ಲಿ ಇರುತ್ತೋ ಅದು ಬಹುಬೇಗ ಹಿಮಾಲಯ ಎತ್ತರಕ್ಕೂ ಬೆಳಿಬಹುದು, ಅಷ್ಟೇ ವೇಗವಾಗಿ ಕೆಳಗೂ ಇಳಿಯಬಹುದು. ಆದರೆ ಇದಕ್ಕೆ ಈ ಏರಿಳಿತಕ್ಕೆ ಕೆಲವು ಎಲಿಮೆಂಟ್ಗಳನ್ನು, ಕೆಲವು ತಾತ್ವಿಕ ವಿಚಾರಗಳನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಥವಾ ಒಂದೇನು ಗೈಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು, ಮತ್ತು ಒಂದು ಸಲಹೆ ಅಂತಂದ್ರೆ ತಿಳ್ಕೊಬೇಕು. ಯಾಕೆಂದರೆ ಎಲ್ಲ ತಂತ್ರಜ್ಞರಿದ್ದೀರಿ, ನಿಮಗೆ ಸ್ವಲ್ಪ ನನಗೆ ವಯಸ್ಸಿರ್ಬೋದು, ನನಗಿಂತ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ವಯಸ್ಸು. ಏನು ಅಂತಂದರೆ, ಒಂದು ಅತ್ಯುತ್ತಮವಾದ ಕತೆ ಆಯ್ಕೆ ಮಾಡೋದರಲ್ಲಿ ನೀವು ಎಂದೂ ಎಡವಬಾರದು ಸಕ್ಸಸ್ ಬಯಸೋದು. ಎರಡನೇದು ಅತ್ಯುತ್ತಮವಾದ ಸಂಗೀತ, ಮೂರನೇದು ಅತ್ಯುತ್ತಮವಾದ ಸಂಭಾಷಣೆ, ನಾಲ್ಕನೇದು ಅತ್ಯುತ್ತಮವಾದ ತಾರಾಗಣ. ಇಷ್ಟು ಇದ್ದಂತಹ ಯಾವ ಚಿತ್ರ ಸೋತಿರೋದಂತ ನನಗಂತ ಅನಿಸಿಲ್ಲ. ಇದನ್ನ ಯಾಕೆ ಈ ನಾಲ್ಕು ಒಂದು ಪಿಲ್ಲರ್ ಥರ ಇರೋದು ಅಂಶಗಳನ್ನು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ನನಗೆ ಬಹಳಷ್ಟು ಬಾರಿ ನೋವಾಗುತ್ತೆ. ನಾನು ಒಂದು ಸ್ಟೇಟ್ ಲೆವೆಲ್ ಜ್ಯೂರಿ ಆಗಿದ್ದೆ, ಆಗಲೂ ಒಂದು ನಾನು ನೋಡಿದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೂ ಜ್ಯೂರಿ ಆಗಿದೆ. ಅದೇ ಥರ ಈ ಥರದ ಎಲಿಮೆಂಟ್ಗಳೇ ಇರಲ್ಲ, ಒಂದರಲ್ಲಿ ಒಂದು ಇರುತ್ತೆ, ಒಂದು ಕಡಿಮೆ ಇರುತ್ತೆ, ಒಂದು ಸೋತಿರುತ್ತೆ. ಸಿನಿಮಾ ಮಾಡೋದೇ ಸಹಿ, ಸಿನಿಮಾ ಮಾಡೋದೇ ಖರೆ. ಹಾರೈಸ್ತಿದ್ದೀರಿ. ಹಾಗೆ ನಾನು ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ದು ಇಬ್ಬರ ಬಗ್ಗೆ. ಒಬ್ಬರು ನಿರ್ಮಾಪಕರು ಮತ್ತು ನಿರ್ದೇಶಕರು. ನಿರ್ಮಾಪಕರು ನಿರ್ದೇಶಕರನ್ನ ನಂಬಿ ಇದಕ್ಕೆ ಹಣವನ್ನು ತೊಡಗಿಸಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಿರ್ದೇಶಕರನ್ನ ನಂಬಿ ಹಣ ತೊಡಗಿಸಿ ಆಮೇಲೆ ಕೈ ಕಾಲು ಸುಟ್ಕೊಂಡು ಹೋದವರು ಎಷ್ಟೋ ಬಂದಿದ್ದಾರೆ. ಆಮೇಲೆ ಎಲ್ಲ ಇಂಡಸ್ಟ್ರಿಯೇ ಬೇಡ ಅಂತ ಹೋದವರಿದ್ದಾರೆ. ಆದರೆ ಒಂದು ನಂಬಿಕೆಯಿಂದ ನಿರ್ದೇಶಕರು, ನಮ್ಮ ರಾಜಾ ರವಿಕುಮಾರ್ ಅವರು ನಂಬಿ ಇವರು ದುಡ್ಡು ತೊಡಗಿಸಿದ್ದಾರೆ. ಅದಕ್ಕೆ ಸರಿಯಾದ ನಿರ್ದೇಶಕರು ಅವರಿಗೆ ಸಿಕ್ಕಿದ್ದಾರೆ, ನಿರ್ಮಾಪಕರು. ಯಾಕಂದರೆ ರಾಜಾ ರವಿಕುಮಾರ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡುವವರು, ಪ್ರಾಮಾಣಿಕ ನಿರ್ದೇಶಕ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಡೌನ್ ಟು ಅರ್ತ್ ಬಹಳ ನಮ್ರತೆ ಇರುವಂಥ ಹುಡುಗ. ಆಮೇಲೆ ಈ ಹಿಂದೆ 31 ಡೇಸ್ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು, ಅಲ್ಲಿಂದ ನನಗೆ ಅವರು ಆತ್ಮೀಯರಾದರು. ಅದಕ್ಕೂ ಹಿಂದೆ ಒಂದು ಮಾಡಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಅದು ಈ 31 ಡೇಸ್ ಆದರೂ ಈ ಚಿತ್ರ ಕೈ ತಗೊಂಡ್ರು. ಇದರಲ್ಲಂತೂ ಒಂದು ಎಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಕರಾರುವಾಕ್ಕಾಗಿ ಮಾಡಿದ್ದಾರೆ ರವಿಕುಮಾರ್. ನಾನು ಇಂಥ ನಿರ್ದೇಶಕರು ನಮ್ಮ ಚಿತ್ರರಂಗಕ್ಕೆ ಬೇಕು.
ಯಾಕಂದರೆ ನಿರ್ಮಾಪಕರನ್ನು ಉಳಿಸುವ ನಿರ್ದೇಶಕರು ಬೇಕು. ಹಾಗಾಗಿ ನಾನು ಒಂದು ಕಡೆ ರಾಜ ರವಿಕುಮಾರ್ ಅವರಿಗೂ ಶುಭ ಹಾರೈಸ್ತೀನಿ, ಜೊತೆಗೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿದ ಬೆಂಬಲವಾಗಿ ನಿಂತ ನಿರ್ಮಾಪಕರು ತನುಜಾ ಮೇಡಮ್ ಅವರಿಗೂ ಮತ್ತು ಮುರುಳಕೃಷ್ಣ ಅವರಿಗೂ ನಾನು ಶುಭ ಕೋರ್ತೀನಿ. ಈ ಚಿತ್ರದ ಮೂಲಕ ನಿಮಗೆ ಎಲ್ಲ ರೀತಿಯ ನೀವು ಹಾಕಿದ ಬಂಡವಾಳಕ್ಕಿಂತ ಜಾಸ್ತಿ ಇಮ್ಮಡಿಯಾಗಿ ಬರಲಿ ಅಂತ ಹಾರೈಸ್ತೀನಿ. ಅಷ್ಟೇ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಪಾಡಕ್ಕೆ ಬಂದು ಆಡಿಯೋನಾಗಿ ಕೂತಿದ್ದೆ, ಗೆಸ್ಟ್ ಅಂತ ಸ್ಟೇಜ್ ಮೇಲೆ ಕರೆದ್ಬಿಟ್ರು, ಮೈಕ್ ಕೊಟ್ಟು. ಎರಡು ಹೋಗೋದ್ರೆ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕನಂತಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆಡಿಯನಾಗಿ ಬಂದೆ. ಆದರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನ್ನು, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾ ಇತ್ತು, ಸಿನಿಮಾಗಳಾಗ್ತಾ ಇತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡನಾಗಿ. ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ, ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಸಿಕಲಿ ನನ್ನ ತಂಗಿ ರಾಕ್ಷಸಿ. ಈಗ ಡೈಲಾಗ್ ನೋಡಿದ್ರಲ್ಲ ನೀವು, ನನಗೆ ಭರತನಾಟ್ಯಂ ಅಷ್ಟೇ ಅಲ್ಲ ರುದ್ರತಾಂಡವ ಕೂಡ ಬರುತ್ತೆ ಅಂತ. ಆ ರುದ್ರತಾಂಡವನ್ನ ಡೈಲಿ ನಾವು ಮನೇಲಿ ನೋಡ್ತಾ ಇರ್ತೀವಿ. ಈಗ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅವ್ರು ರುದ್ರತಾಂಡವನ್ನ ಇಡೀ ಕರ್ನಾಟಕ ನೋಡಬೇಕು ಅಂತ ಆಶಿಸ್ತೀನಿ. ಸೊ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಕನಸು. ನಾನು ಈ ಕನಸು ಅನ್ನೋ ಪದನ ಪ್ರತಿ ಸಲನೂ ಬಳಸ್ತೀನಿ. ಬಿಕಾಸ್ ಅದೊಂದೇ ನಮ್ಮನ್ನ ಮುನ್ನಡೆಯಕ್ಕೆ ಒಂದು ಪ್ರತಿ ಸಲ ಒಂದು ಪುಷ್ ಮಾಡ್ತಾ ಇರುತ್ತೆ. ಆ ಕನಸು, ಆ ಹಠ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು. ಸೊ ಇವತ್ತು ಇವ್ರ ಸರದಿ, ಮುಂದೊಂದು ದಿನ ನಂದು. ಪ್ರತಿಯೊಬ್ಬರು ಸಿನಿಮಾ ರಂಗಕ್ಕೆ ಬರೋ ಪ್ರತಿಯೊಬ್ಬ ಹೊಸ ಆ್ಯಕ್ಟರ್ ಆಗಲಿ, ಹೊಸ ಟೆಕ್ನಿಷಿಯನ್ಸ್ ಆಗಲಿ, ಹೊಸ ತಂಡ ಆಗಲಿ, ಎಲ್ಲರೂ ಒಂದು ಕನಸಿಟ್ಕೊಂಡು, ಒಂದು ಹುಚ್ಚಿಟ್ಕೊಂಡು ಸಿನಿಮಾನ ಗೆಲ್ಲಬೇಕು, ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಹಠ ಇಟ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ನಾನು ಮನಸಾರೆ ಆಶಿಸ್ತೀನಿ, ಅವರೆಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಟ್ರೈಲರ್ ತುಂಬ ಚೆನ್ನಾಗಿದೆ, ಸಾಂಗ್ಸು ಅಷ್ಟೇ ನೋಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರೆ, ತುಂಬ ಕಷ್ಟಪಟ್ಟಿದ್ರೆ, ನಿಮ್ಮ ಕಷ್ಟ ಗೊತ್ತಾಗ್ತಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಚಿತ್ರರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಹರಿಸಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ರವಿಕಾ. ಸೊ ಈ ಸ್ಟೇಜಲ್ಲಿ ಬಂದಿದ್ದೇನೆಂದರೆ ಅದಕ್ಕೆ ತುಂಬ ಮುಖ್ಯ ಕಾರಣರು ತುಂಬ ಜನ ಇದ್ದಾರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀಷಿಯಸ್ ಟೈಮನ್ನು ಕೊಟ್ಟು ನಮ್ಮ ಈ ಟ್ರೈಲರ್ ಲಾಂಚಿಗೆ ಬಂದಿದ್ದೀರಾ ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಿನಿಮಾ ಅನ್ನೋದು ನನಗೂ ಕನಸು. ಇಲ್ಲಿ ತನಕ ಬಂದಿದ್ದೇನೆಂದರೆ ಇದಕ್ಕೆ ಒಂದು ಪ್ರೊಡ್ಯೂಸರ್ಸರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಕಥೆ ನನ್ನನ್ನು ಚೂಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನು ಬರೆದಂತಹ ರವಿ ಸರ್, ನಮ್ಮ ಡೈರೆಕ್ಟರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನೊಂದು ಫಸ್ಟ್ ಟ್ರೈ ಇದು ಕನ್ನಡ ಮೂವಿ, ಅದಕ್ಕೊಂದು ಅತ್ಯುತ್ತಮವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಅನ್ನೋದು ಸಿನಿಮಾದ ಆತ್ಮ ಇದ್ದಂಗೆ. ತುಂಬ ಜನಕ್ಕೆ ರೀಚ್ ಆಗುವಂಥದ್ದು, ಫಸ್ಟ್ ರೀಚ್ ಆಗುವಂಥದ್ದು ಸಾಂಗ್ಸ್. ಸೊ ಅದ್ಭುತವಾದ ಸಾಂಗ್ಸನ್ನು ವಿ ಮನೋಹರ್ ಸರ್ ಕೊಟ್ಟಿದ್ದೀರಾ. ನನಗೆ ಅಂತೂ ಇದು ಏನೊಂದು ತುಂಬ ಒಳ್ಳೆಯ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮುಂದೆ ಬರುವ ಜುಲೈ 10ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್.
ಇದು ನಂದು 2ನೇ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ತುಳುವಲ್ಲಿ ಒಂದು ಮೂವಿ ಮಾಡಿದ್ದೆ, ಮಿಸ್ಟರ್ ಮೂವಿ. ಮಿಸ್ಟರ್ ಮಧುಮಯಿ ಅಂತ ಒಂದು ತುಳು ಸಿನಿಮಾದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದರು. ಇಲ್ಲ, ನಾನು ಬೇಸಿಕಲಿ ಯಕ್ಷಗಾನ ಆರ್ಟಿಸ್ಟ್. ಸೊ ಭರತನಾಟ್ಯ ಅನ್ನೋದು ಸ್ವಲ್ಪ ಸಿಮಿಲಾರಿಟಿ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಕಲೀಲಿಕ್ಕೆ. ಇದನ್ನು ನಾನು ಭರತನಾಟ್ಯ ಫಸ್ಟಿಂದ ಏನು ಕಲ್ತು ಬಂದಿಲ್ಲ. ಈ ಮೂವಿಗೋಸ್ಕರ ನಾನು ಭರತನಾಟ್ಯ ಕಲ್ತಿದ್ದೇನೆ. ಐ ಮಿಸ್ ಟು ಮೆನ್ಷನ್, ಮಹೇಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಭರತನಾಟ್ಯ ಮಾತ್ರ ಅಂತಲ್ಲ, ಇವನ್ NS ಸಾಂಗ್ ಕೂಡ ನನಗೆ ಡೈಲಿ ಈವ್ನಿಂಗ್ ಟ್ರೈನಿಂಗ್ ಕೊಡ್ತಿದ್ರು ಅವರು. ಸೊ ಅದರಿಂದಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟ. ಎಸ್ ಎಸ್ ಬೇಸಿಕಲಿ ಒಂದು ಸಾಮಾನ್ಯ ಹುಡುಗ, ನಾರ್ಮಲ್ ಹುಡುಗ, ಒಂದು ಪ್ರೀತಿಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾನೆ, ಪ್ರೀತಿನ ಪಡಿಲಿಕ್ಕೋಸ್ಕರ. ಆ ಹೋರಾಟದಲ್ಲೇ ಇನ್ನೊಂದು ಏನೋ ಆಗೋಗುತ್ತೆ, ಅದಕ್ಕೋಸ್ಕರ ಕೊನೆಗೆ ಅವ್ನು ನ್ಯಾಯಕ್ಕಾಗಿ ಹೊರಡಲಿಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಸಿಗಲ್ಲ, ನ್ಯಾಯನೂ ಸಿಗಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಅವ್ನು ಹೆಂಗೆ ಇದನ್ನ ಡೀಲ್ ಮಾಡ್ತಾನೆ ಅನ್ನುವಂಥ ಒಂದು ಸ್ಟೋರಿ. ಮಹಾರಣ್ನಲ್ಲಿ ಅವರು ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಟ್ಯಾಕ್ಸ್ ಆಫ್ ರಾಮ್ಗಢ್, ಮಾಹುತ, ಸ್ವಪ್ನ ಮಂಟಪ, ಮಾರಿಗೆ ದಾರಿ, ಜಿಯಾ, ಹೀಗೆ 10ಕ್ಕೂ ಹಲವು ಸಿನಿಮಾಗಳು. ಅದರಲ್ಲಿ ಮೊದಲನೇ ಸಾಲಲ್ಲಿ ನಮ್ಮ ಬ್ಯೂಟಿ ಸಿನಿಮಾ ಈಗ ರೆಡಿ ಆಗಿದೆ. ಆ ಚಿತ್ರದ ನಾಯಕ ನಟಿ ಹಾಗೂ ತೆಲುಗು, ತಮಿಳಲ್ಲಿ ಕೂಡ ಅವರಿಗೆ ಬಹು ಬೇಡಿಕೆ ಬರ್ತಾ ಇದೆ. ಒಳ್ಳೇದಾಗ್ಲಿ ನಮ್ಮ ಸಿನಿಮಾ ಕಡೆಯಿಂದ. ಬಟ್ ಈಗ ನಮ್ಮ ಸಿನಿಮಾ ಬಗ್ಗೆ ದಯವಿಟ್ಟು ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಸಿನಿಮಾದ ಟ್ರೈಲರ್ ಲಾಂಚ್ಗೋಸ್ಕರ ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಸೊ ಎಸ್, ನಮ್ಮ ಏನು ಟೈಟಲ್ ಬ್ಯೂಟಿ ಅಂತಂದ್ರೆ ನಾನು ಯಾವಾಗಲೂ ಅನ್ಕೊಂಡಿರೋದು ಏನು ಅಂತಂದ್ರೆ, ನಾಟ್ ಓನ್ಲಿ ಔಟರ್ ಪಾರ್ಟ್ ಏನ್ ನೀವು ಜನರಿಗೆ ನಾರ್ಮಲ್ ಆಗಿ ಕಾಣ್ತೀರಾ ಅದಷ್ಟೇ ಬ್ಯೂಟಿ ಆಗಲ್ಲ. ನಿಮ್ಮ ಮನಸ್ಸು ಹೇಗಿರುತ್ತೆ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಹೇಗಿರುತ್ತೆ, ಅದನ್ನ ನಾನು ಬ್ಯೂಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ಅಂತ ನಾನು ಮೆನ್ಷನ್ ಮಾಡಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಸ್, ನನ್ನ ಹೆಸರು ಮಹಾಲಕ್ಷ್ಮಿ. ಹಾಗೆ ನನ್ನ ಸಿನಿಮಾ ಕಡೆಗೆ ಆ ಪ್ರಯತ್ನದಲ್ಲಿ ನಾನು ಮಾಡಿರುವಂಥ ಸಿನಿಮಾಗಳ ಬಗ್ಗೆ ಎಲ್ಲ ಥ್ಯಾಂಕ್ ಯು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ. ಎಸ್, ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು, ಅವಳು ಕಾಣ್ತಿರುವಂತ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತಾಳೆ ಅವಳು. ಮತ್ತೆ ಅವಳ ಸುತ್ತಮುತ್ತ ಇರುವಂತ ಜನ, ಫ್ಯಾಮಿಲಿ ಎಲ್ಲರೂ ಅವಳಿಗೆ ಹೇಗೆ ಸಪೋರ್ಟಿವ್ ಆಗಿರ್ತಾರ, ಇಲ್ಲ ಕಾಲು ಎಳಿಯಕ್ಕೆ ನೋಡ್ತಿರ್ತಾರ, ಅದೆಲ್ಲವೂ ದಾಟಿ ಅವಳ ಕನಸನ್ನ ನನಸು ಮಾಡ್ಕೋತಾಳ ಅನ್ನೋದು ಸಬ್ಜೆಕ್ಟ್ ಇದು. ಸೊ ನೀವು ಆಗ್ಲೇ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇದರಲ್ಲಿ ಎಲ್ಲ ಜಾನರ್ಸ್ ಆಲ್ಮೋಸ್ಟ್ ಟಚ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಹಾರರ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಫ್ಯಾಮಿಲಿ ಸಬ್ಜೆಕ್ಟ್, ಎಲ್ಲರೂ ಕೂತು ಆರಾಮಾಗಿ ನೋಡುವಂತಹ ಸಿನಿಮಾ ಇದು. ಸೊ ನೀವೆಲ್ಲರೂ ನಮ್ಮ ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಚಿತ್ರಮಂದಿರಗಳಿಗೆ ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ಏನೇ ಫೀಡ್ಬ್ಯಾಕ್ ಇದ್ರೂ ನಮ್ಗೆ ಹೇಳಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಡಿಸ್ಟ್ರಿಬ್ಯೂಟರ್ ಆಗಿ ಈ ಸಿನಿಮಾನ ಮಾಡಕ್ಕೆ ನಂಗೆ ತುಂಬ ಖುಷಿ ಇದೆ. ಯಾಕಂದ್ರೆ ಇವತ್ತು ಲಾಸ್ಟ್ ಸಿನಿಮಾನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು, 31 ಡೇಸ್ ರವಿ ಅವ್ರದ್ದು. ಸೊ ಬ್ಯೂಟಿ ಸಿನಿಮಾ ನೋಡಿದಾಗ ತುಂಬ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಅಂತ ಅನ್ನಿಸ್ತು ನಮಗೆ. ಎಸ್ಪೆಷಲಿ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸು, ಅವರೇ ಹೀರೋಯಿನ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ಪೂರ. ಅಫ್ಕೋರ್ಸ್ ಅವ್ರು ಇದ್ರೂ ಕೊನೆಗೆ ಅವ್ರು ಡಾಮಿನೇಟ್ ಮಾಡ್ತಾರೆ, ಯಾಕಂದ್ರೆ ಪಾತ್ರ ಆಗಿದೆ ಅದು. ಅದ್ರಾಚೆಗೆ ಮತ್ತೆ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರೋ ಸಿನಿಮಾ ಇದು. ನೀವು ನೋಡಿರ್ಬೋದು, ಸೀನ್ರಿಗಳೆಲ್ಲ ತುಂಬಾ ಚೆನ್ನಾಗಿದೆ, ಸೀನ್ಸ್ ಮತ್ತೆ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕ್ಯಾಮ್ರಾಮನ್. ಸೊ ಅವ್ರ ವರ್ಕ್ ತುಂಬಾ ಚೆನ್ನಾಗಿದೆ. ಮತ್ತೆ ವಿ ಮನೋಹರ್ ಸರ್ದು ವರ್ಕ್ ಯಾರು ನಾವು ಮಾತಾಡೋಕ್ಕೆ ಆಗಲ್ಲ. ಸೊ ಒಂದು ಒಳ್ಳೆ ಸಿನಿಮಾ, ಮತ್ತೆ ಆದಷ್ಟು ಮಾತಾಡ್ಕೊಂಡು ಒಂದು ಒಳ್ಳೆ ನಂಬರಲ್ಲಿ ನಾವು ಸ್ಕ್ರೀನ್ಸ್ನ ತಗೋಬೇಕು ಅಂತ ಅಂತಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಇಷ್ಟೆಲ್ಲ ನಮಗೆ ಅಪ್ಡೇಟ್ ಕೊಡ್ತೀವಿ. ನನಗೆ ಒಂದು 30ರಿಂದ 35 ಸ್ಕ್ರೀನ್ ಸಿಗ್ಬೋದು. ಇದು ನಮಗೆ ಸಿಂಗಲ್ ಸ್ಕ್ರೀನ್ ಮತ್ತೆ ಮಲ್ಟಿಪ್ಲೆಕ್ಸ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಾದ್ರೆ ಆಮೇಲೆ ಅದನ್ನ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಎಕ್ಸ್ಪಾಂಡ್ ಮಾಡೋಣ ಅಂತ. ಒಂದೇ ಸತಿಗೆ ಹೆವಿ ಮಾಡ್ಕೊಳೋದು ಬೇಡ ಅಂತ.
ದೊಡ್ಡ ಮನುಷ್ಯ ಇಸು ಅಂದ್ರೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಬೇರೆನೆ ಲೈಕ್ ನಾನು ನಿಮ್ಗೆ ಇದು ಮಾಡ್ತೀನಿ. ಸೊ ಈ ಸಿನಿಮಾಗೆ ಏನ್ ಬೇಕೋ ಆ ಸ್ಟ್ರಾಟಜಿನ ನಮ್ಮ ಕಡೆ ನಾವು ಮಾಡ್ತೀವಿ, ಅದಕ್ಕೆ ರೆಡಿ ಇದೀವಿ ನಾವು ಆಲ್ರೆಡಿ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಈ ಸ್ಟೇಜ್ ಅಲ್ಲಿ ಅದನ್ನ ಮಾತಾಡೋದು ಬೇಡ ಅನ್ಕೊಂತೀನಿ. ಯಾಕಂದ್ರೆ ಅನ್ಯಾಯ ಆಗಿದೆಯೋ ಇಲ್ವಾ ಅಂತ ಅನ್ನೋದನ್ನ ಸರಿ ತನಿಖೆ ಮಾಡ್ಬಿಟ್ಟು ಫ್ಯಾಕ್ಟ್ಸ್ ಏನಿದೆ ಅದು ತಿಳ್ಕೊಂಡು ಮಾತಾಡ್ಬೇಕು ಯಾರೇ ಆಗಲಿ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಅನ್ಕೊಂತೀನಿ. ನಿಮ್ಮೇಲೆ ಎಲ್ಲ ಕಡೆ ಹೇಳ್ಕೊಂಡು ಡಿಸ್ಟ್ರಿಬ್ಯೂಟರ್ ನಾಳೆ ಮಾಡ್ಬಿಡ್ತಾರೆ ಹತ್ಕೊಂಡೆಲ್ಲ ವಿಡಿಯೋ ಮಾಡಾಕಿದ್ರು. ಹೌದು ಅಂದ್ರೆ ನೋಡಿ, ಅನ್ಯಾಯಗಳಾದಾಗ ಕೋರ್ಟಿಗೆ ಹೋಗ್ಬಿಟ್ಟು ಮಾತಾಡ್ಬೇಕು. ನೀವು ಮೀಡಿಯಾಗೆ ಬಂದ್ರೆ ಡೆಫಿನೆಟ್ ಪ್ರಚಾರ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಅನ್ಯಾಯ ಆದಾಗ ಎಲ್ಲಿ ಕೇಳ್ಬೇಕು ಅಲ್ಲೇ ಕೇಳ್ಬೇಕು. ಮೈಕ್ ಕೊಡಿ ಪಾಪ. ಅಲ್ಲ ನೀವು ಫ್ಯಾಕ್ಟ್ ಚೆಕ್ ಮಾಡಿದ್ದೀರಾ? ಹೆಂಗ್ ಚೆಕ್ ಮಾಡಿದ್ರಿ? ಫ್ಯಾಕ್ಟ್ ಹೆಂಗ್ ಚೆಕ್ ಮಾಡಿದ್ರಿ? ಎಷ್ಟು ಸ್ಟೇಟಲ್ಲಿ ಬಂದಿತ್ತು ಸಿನಿಮಾ? ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಹೇಳ್ತೀರಾ ನೀವು? ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ಸಿ ಮಾತಾಡಿದ್ರು, ಕರ್ಸ್ಬಿಟ್ಟು ಮಾತಾಡಿದ್ರು. ಹೌದು, ಕಂಪ್ಲೇಂಟ್ ಅಲ್ಲ ಅದು, ಕರ್ಸಿ ನನಗೆ ಕರ್ಸಿ ಮಾತಾಡಿದ್ರು. ಅದೇ ನಾನೇ ಡಿಸ್ಟ್ರಿಬ್ಯೂಟರ್ ಅಲ್ಲ. ನಿಮ್ಗೆ ಏನ್ ಹೇಳ್ಬೇಕು ಹೇಳಿ ನನಗೆ? ಸರ್ ದಯವಿಟ್ಟು ಕ್ಷಮೆ ಇರಲಿ, ಸಮಯದ ಅಲ್ಲ ಈ ಸಿನಿಮಾ ಏನ್ ಬೇಕು ಈಗ ನೋಡಿ, ಇವ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತನಲ್ಲ, ಎಲ್ಲ ಗೊತ್ತಿದೆ ಹೇಳಿದ್ದಾರೆ. ಅಲ್ಲೇ ಅರ್ಥ ಮಾಡ್ಕೋಬೇಕು. ಮತ್ತೆ ಇದು 3ನೇ ಸಿನಿಮಾ. ಆ ಸಿನಿಮಾ ಆದ್ಮೇಲೆ ಇದು 3rd ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು. ಈಗ ಹೆಂಗ್ ಆನ್ಸರ್ ಮಾಡ್ಬೇಕು ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಅಡ್ಡಿ ಇಲ್ಲ. ಇಲ್ಲ ಅದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ತಪ್ಪು ಒಪ್ಕೊಂಡಾಗ ಅಷ್ಟೇ ನಾವು ಚೀಟ್ ಮಾಡಿದ್ವಿ ಅಂತ ಆಗುತ್ತೆ, ಅಥವಾ ಅದು ಪ್ರೂವ್ ಆಗ್ಬೇಕು ಸರಿಯಾದ ರೀತಿಯಲ್ಲಿ. ಇಲ್ಲಿ ಏನಾಗುತ್ತೆ, ನೀವು ಅಂದ್ರೆ ಒಂದು ಸೈಡ್ ಸ್ಟೋರಿ ಕೇಳಿಬಿಟ್ಟು ಅದಕ್ಕೆ ಡಿಸೈಡ್ ಆಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಆದಷ್ಟು ಫ್ಯಾಕ್ಟ್ ಚೆಕ್ ಮಾಡಿ. ಯಾಕಂದ್ರೆ ಎಲ್ಲ ಸರಿ ಇರೋದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು. ಇಲ್ಲಾಂದ್ರೆ ಬಂದು ನಿಂತ್ಕೊಂಡು ಮಾತಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಮತ್ತೆ ಇವರು ಕೂಡ ನನಗೆ ಸಿನಿಮಾ ಕೊಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಲೈಕ್ ನಾನು ನಿಮಗೆ ಫ್ಯಾಕ್ಟ್ ಚೆಕ್ ಏನಕ್ಕೆ ಮಾಡಕ್ ಹೇಳಿದೆ ಅಂತಂದ್ರೆ, ನಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ, ಅದೊಂದು ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ಯಾಕಂದ್ರೆ ಐ ಬಿಲೀವ್ ದಟ್ ನಮ್ಮ ಒಂದು ಇಂಡಿಯಾದಲ್ಲಿ ಡೆಮೋಕ್ರಸಿನ ನಂಬ್ಕೊಂಡು ನಾವು ಬದುಕ್ತಿದೀವಿ ಅಂತ ಅಂದ್ಮೇಲೆ ಮೀಡಿಯಾ ಕೂಡ ಒಂದು ಸ್ತಂಭನೇ ಅದಕ್ಕೆ. ಸೊ ಅದು ನ್ಯಾಯಯುತವಾಗಿ ನಮ್ಮನ್ನ ಅದನ್ನ ಪ್ರೊಜೆಕ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿರೋದು. ಸೊ ಹಂಗಾಗಿ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಖಂಡಿತ ಅದು ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ದೆ. ಯಾವುದೇ ಆಗ್ಲಿ, ಯಾವುದೇ ಸುದ್ದಿ ಆಗ್ಲಿ, ನಾವೊಂದು ತುಂಬಾ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಫ್ಯಾಕ್ಟ್ ಚೆಕ್ ಮಾಡಿನೇ ಮಾಡ್ತಾರೆ ಅನ್ನೋದು ನನ್ನ ಇದು ಅಷ್ಟೇ. ನನ್ನ ಕಡೆ ಸಮಸ್ಯೆ ಇದೆ, ನಾನು ಹೇಳ್ಬಿಡ್ತೀನಿ ಸರ್, ನೀವು ಹೇಳೋದು ಬೇಡ. ನನ್ನ ಕಡೆಯಿಂದ ಏನು ತಪ್ಪ ಆಗಿಲ್ಲ ಅದು. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಮೊದಲನೇ ಸಿನಿಮಾ, ಹಾಗಾಗಿ ಏನು ಮಾತಾಡಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಬ್ಯೂಟಿ ಸಿನಿಮಾ ಹೇಗೆ ಬಂತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಮಗೆ ಇದು ಹೊಸ್ತು, ನಮ್ಮದೇ ಒಂದು ಬೇರೆ ಬಿಸ್ನೆಸ್ಸೇ ಇದೆ. ಹಾಗಾಗಿ ನಮ್ಮ ರಾಜಾ ರವಿಕುಮಾರ್ ಅವರು ಸುಮಾರು ವರ್ಷಗಳಿಂದ ಪರಿಚಯ, ಸುಮಾರು ಒಂದು 5 ರಿಂದ 6 ವರ್ಷದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾ ಇದ್ರು. ನಾನು ಬೇಡ ಅಂತ ಇದ್ದೆ. ಬಟ್ ಹೋದ ವರ್ಷ ಅವ್ರು ಯಾವಾಗ ಫೋನ್ ಮಾಡಿದ್ರು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಇರ್ತಾ ಇದ್ವಿ. ಹಾಗಾಗಿ ಏನಪ್ಪ ಇವ್ರು ಯಾವಾಗ ಮಾಡಿದ್ರು ನಾವು ದೇವಸ್ಥಾನದಲ್ಲಿ ಇರ್ತೀವಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಸತಿ ಇಲ್ಲ ನೋಡೋಣ ಅಂದೆ, 2ನೇ ಸತಿನೂ ಹಾಗೆ ಅಂದೆ, 3ನೇ ಸತಿ ಮನಸ್ಸು ಬರಲಿಲ್ಲ. ನಾವು ಮೋಸ್ಟ್ಲಿ ಕಟೀಲು ದೇವಸ್ಥಾನದಲ್ಲಿ ಇದ್ವಿ ಅನ್ಸುತ್ತೆ. ಆಗ ಪೂಜೆಯಲ್ಲಿ ಇದ್ವಿ, ಅವ್ರೊಂದು ಫೋನ್ ಬಂತು, ಸರ್ ಇನ್ನೊಂದ್ಸತಿ ಯೋಚನೆ ಮಾಡಿ, ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಅಂದರು. ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲಿ ಇದ್ದೆ, ಪೂಜೆಯಲ್ಲಿ ಇದ್ದೀವಿ, ಖಂಡಿತ ಮಾಡೋಣ
ಪೂಜೆಯಿಂದ ಬಂದ ಮೇಲೆ ನಾನು ಮಾತಾಡ್ತೀನಿ ಅಂದರೆ, ಹಾಗಾಗಿ ಅದು ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಅವ್ರಿಗೊಂದು ನನಗೆ ಮಾತು ಕೊಟ್ಟಿದ್ರು, ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಲಿಮಿಟೆಡ್ ಬಡ್ಜೆಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದನ್ನು ಚಾಚು ತಪ್ಪದಿರ ಕರೆಕ್ಟಾಗಿ ಆನ್ ಟೈಮಲ್ಲಿ ಅವ್ರು ಹೇಳಿರುವಂಥ ಒಂದು ಬಡ್ಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಸಮಯದಲ್ಲಿ ಎಲ್ಲರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್. ಜೊತೆಗೆ ಮೂವಿ ನಾನು ನೋಡೋದು ತುಂಬ ಕಡಿಮೆ. ಈಗ ಈ ಒಂದು ಜರ್ನಿಯಿಂದ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಮನೇಲಿ ಬರೀ ಟಿ ವಿಯಲ್ಲಿ ಫಿಲಮ್ಸೇ ಓಡ್ತಾ ಇದೆ. ಮೊದಲು ನ್ಯೂಸ್ ಚಾನಲ್ ಓಡ್ತಾ ಇತ್ತು, ಈಗ ಫಿಲಮ್ಸ್ ಓಡ್ತಾ ಇದೆ. ಇದು ಹೀಗೆ ಬಂದರೆ ಹೇಗಿರುತ್ತೆ, ಇದು ಹೇಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ನನಗೆ ನಾನೇ ಪ್ರಶ್ನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರಿಗೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಒಳ್ಳೆಯ ಕಡೆ ಶೂಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್, ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಎಸ್ ಸರ್. ಸರ್ ಸಿನಿಮಾ ಪೂರ್ತಿ ನೋಡಿದ್ದೇನೆ. ಖಂಡಿತ ಹೇಳ್ತೀನಿ, ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ನನಗಿದೆ ಸರ್. ಖಂಡಿತ ಹಾಗೆ ಆಗುತ್ತೆ. ತಾವು ಕೂಡ ಮುಂದಿನ ದಿನದಲ್ಲಿ ಹೇಳ್ತೀರಾ ಸರ್. ಈ ಫಿಲಮ್ಗೆ ಪ್ರೊಡ್ಯೂಸರ್ ಆಗಿ ನನ್ನ ಧರ್ಮಪತ್ನಿ ತನುಜಾ ಮುರಳೀಕೃಷ್ಣ ಅವರೇ, ಅವ್ರ ಪರವಾಗಿ ನಾನು ಇಷ್ಟೊತ್ತು ಮಾತಾಡಿದೆ. ಅವರು ಒಂದು 2 ಮಾತು ನಾನು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಇದು ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಕನಸು. ಇದು ಆ ಕನಸನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವೆಲ್ಲ ಸೇರಿ ನನಸು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಇದು ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡಬಹುದಾದಂಥ ಚಿತ್ರ. ರವಿಕುಮಾರ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಫಸ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಕ್ಯಾಮರಾ ಸ್ಟಾರ್ಟ್ ಆಗಿರೋದು ನಮ್ಮ ಚಿತ್ರನೇ. ಎಲ್ಲಿ ಮೂಡಗಲ್ಲು ಕೇಶವನಾಥ ಅಲ್ಲಿ. ಆ ಕೇಶವನಾಥನ ಕೃಪೆ ಇರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಖಂಡಿತ ಕೊಟ್ಟಿರಲಿಲ್ಲ, ಜಾಸ್ತಿ ಎಲ್ಲ ಕೊಟ್ಟಿಲ್ಲ. ಅವರು ನಾವು ಏನ್ ಅಂದ್ಕೊಂಡಿದೀವೋ ಆ ಬಡ್ಜೆಟ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ ಸರ್. ಮತ್ತೆ ಕುಮಟ, ಕೊಲ್ಲೂರು, ಮೇಲ್ಕೋಟೆಯಲ್ಲಿ ಚಿತ್ರೀಕರಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ಕನಸನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ನನಸು ಮಾಡಿಕೊಡ್ತೀರಾ ಅನ್ನೋ ಭರವಸೆಯಿಂದ. ಥ್ಯಾಂಕ್ ಯು. ಕುಸುಮ ಅವರು ಕೋ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಈ ಚಿತ್ರಕ್ಕೆ. ದಯವಿಟ್ಟು ಏನು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ತಂಡ, ಹೊಸ ಕತೆ, ಎಲ್ಲ ಜಾನ್ರ ಇರುವಂತ ಮೂವಿ, ಹೊಸ ಟ್ಯಾಲೆಂಟ್ ಒಂದಿಗೆ ಒಂದು ಮೂವಿ ಮಾಡಿದೀವಿ. ಎಲ್ಲರೂ ಒಂದು ಆನೆಸ್ಟ್ ಎಫರ್ಟ್ ಆಗಿ ಮಾಡಿದೀವಿ. ನೀವೆಲ್ಲರೂ ಮೂವಿನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಗಿನ್ನು ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೆ ಚಿತ್ರಗಳನ್ನ, ಒಳ್ಳೆ ಕತೆಗಳನ್ನ ಮಾಡ್ಕೊಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕುಶಾಲ್, ನಿರ್ಮಾಪಕರಾದ ತನುಜಾ ಅವರ. ಇದು ನಮ್ಮ ಫಸ್ಟ್ ಫಿಲಮ್ ಆಗಿದೆ. ರವಿಕಾಂತ್ ಹಾಗೂ ಮಹಾಲಕ್ಷ್ಮಿ ಅವರು ನಟಿಸಿರುವ ಸಿನಿಮಾ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಶ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ನೀಡಿದಾಗ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್ ಹತ್ರ ಬಿಟ್ಟು ರೆಡಿ ಇಲ್ಲ ಓಕೆ. ನೀವಿರು ಅಂತ ನಮ್ಗೆ ಗುರ್ತೇ ಸಿಗದ ಹಾಗೆ ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಬ್ಯೂಟಿ ಸಿನಿಮಾದ ನಿರ್ದೇಶಕರು, ಹಾಗೇನೆ ನಿರ್ದೇಶಕರ ಜೊತೆ ಆ ನಿರ್ದೇಶಕರ ತಂಡದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಕರ್ತಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಾಗೂ ಈ ಚಿತ್ರದಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ರಘುವೀರ್ ಸುರಾಗ್ ಅವರು ವೇದಿಕೆ ಮೇಲೆ ಬರಲಿ. ಹಾಗೆ ಈ ಚಿತ್ರದಲ್ಲಿ ಬೇಬಿ ಆಯುಷ್ಕಾ ಶೆಟ್ಟಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಕ್ಷಗಾನ ಕಲಾವಿದೆ. ಹಾಗೆ ಈ ಚಿತ್ರದಲ್ಲಿ ಒಂದು ಚಿಕ್ಕ ಮಗುವಿನ ಪಾತ್ರ ಕೂಡ, ಅಂದ್ರೆ ಬೇಬಿ ಅನುಷ್ಕಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಸೊ ಇದು ನಮ್ಮ ನಿರ್ದೇಶಕರು ನಿರ್ದೇಶಕರೇ, ನೀವು ಮಾತಾಡಿ. ಮಾತಾಡಬೇಕು ಅಂತ ಮಾತಾಡಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ ರವಿಕುಮಾರ್ ಅಂತ. ಫಸ್ಟ್ ನಾನು 31 ಡೇಸ್ ಅನ್ನೋ ಸಿನಿಮಾನ ಡೈರೆಕ್ಷನ್ ಮಾಡಿದ್ದೆ. ಇದು ನನ್ನ ಬ್ಯೂಟಿ 2ನೇ ಸಿನಿಮಾ. ಎಲ್ಲಕ್ಕಿಂತ ಮುಖ್ಯವಾಗಿ ಫಸ್ಟು ಇವತ್ತು ಪತ್ರಕರ್ತರ ದಿನ. ಸೊ ಇಲ್ಲಿ ಸೇರಿರುವಂಥ ಎಲ್ಲ ಪತ್ರಕರ್ತರಿಗೂ ನಾನು ತುಂಬ ಹೃದಯದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಉದ್ದೇಶದಿಂದ ನಮ್ಮ ಬಾಸ ಸಾರ್ನ ಕರೆದು ಪತ್ರಕರ್ತರ ಪರವಾಗಿ ನಾನು ಒಂದು ಇವತ್ತು ಇದು ಮಾಡ್ಕೊಡಿ ಸರ್, ನಮ್ಮ ಟ್ರೈಲರ್ ಲಾಂಚ್ ಮಾಡ್ಕೊಡಿ. ಯಾಕೆಂದ್ರೆ ಹೇಳ್ಬೇಕು ಅಂದ್ರೆ ಪತ್ರಕರ್ತರೆ ನಮ್ಗೆ ಮೇಯ್ನು. ಇದು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಮೊದಲನೇ ನಮ್ಮ ಒಂದು ಪಿಲ್ಲರ್ ಅಂದ್ರೆ ಅವ್ರನ್ನೇ ಅಂತ ಹೇಳ್ಬೋದು. ನಾನು ಫಸ್ಟ್ 31 ಡೇಸ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರೆಸ್ ಮೀಟ್, ಆ ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿದೆ, ನನಗೆ ಪತ್ರಕರ್ತರು ಪ್ರೆಸ್ ಮೀಟ್ ಅನ್ನೋದು ನನಗೆ ಒಂದು ತಿರುಪತಿ ದರ್ಶನ ಅಂತ. ಆ ಟೈಮಲ್ಲಿ ಹೇಳಿದಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ತಿರುಪತಿ ಲಡ್ಡು ಬೇಗ ಸಿಗ್ಲಿ ಅಂತ. ನೋಡಿ, ಆ ತಿರುಪತಿ ಲಡ್ಡು ಇವಾಗ ಬೇಗ ಸಿಕ್ಕಿದೆ. ನಾನು 2ನೇ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ ಅದು ಬೇಗ ಈಡೇರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಈಗ ಸರ್ ನಮ್ದು ಹೇಳ್ಬೇಕಂದ್ರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟ್ ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯ್ತು, ಒಂದ್ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವ್ರ ತನುಜಾ ಮೇಡಮ್ ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರುವಂತ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬಾ ಮನಸ್ಸಿಗೆ ಟಚ್ ಮಾಡುವಂತ ಸಬ್ಜೆಕ್ಟ್. ಸೊ ಮಾಡೋಣ ಆಯ್ತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ತಕ್ಕಂತೆ ಒಂದು ಬಜೆಟ್ ಹಾಕೊಟ್ಟೆ. ಆ ಬಜೆಟ್ ಅಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮ್ ಇನ್ ಟೈಮ್ ಕರೆಕ್ಟ್ ಆಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟ್ ತುಂಬ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅನ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸ್ ವಿಮನವ್ ಸರ್ ಒಳ್ಳೆ ಸಂಗೀತ ಮಾಡ್ಕೊಟ್ಟಿದ್ರು. ನಾನು ಏನಂದ್ರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಆದ್ಮೇಲೆ ಲೊಕೇಶನ್ಸು ಇದೆಲ್ಲ ನಾವು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿರುವಂತ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬಾ ಚೆನ್ನಾಗಿದೆ. ನಾವೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನ ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬಾ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಾದಲ್ಲದೆ ಮೇಲ್ಕೋಟೆ ಮತ್ತೆ ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದೀವಿ. ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದೀವಿ. ಒಂದು ಒಳ್ಳೆ ಕಥೆನ ಜನಕ್ಕೆ ಹೇಳಕೊಂಡಿದ್ದೀನಿ. ಏನಂದ್ರೆ ಈಗ ಪ್ರತಿಯೊಬ್ರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತೆ ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಹೆಣ್ಣು. ಆ ಹೆಣ್ಣನ್ನ ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನ ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆತರ ಏನಾದ್ರು ನಾವು ಮಾಡ್ಲಿಲ್ಲ ಅಂತಂದ್ರೆ ಫುಲ್ ಏನ್ ಆಗ್ಬೋದು ಅನ್ನೋದನ್ನ ಈ ಕಥೆ ಮೂಲಕ ಹೇಳಕೊಂಡಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಲಿ, ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಲಿ ಈಗ ಹೇಳ್ಬೇಕು ಅಂತಂದ್ರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪರ್ ಶೋ ಆಗ್ಬೋದು, ಇವೆಲ್ಲ ಬಂದ್ಮೇಲೆ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. ನಾವು ಇದನ್ನ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತೀವಿ ಅಂತಂದ್ರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತಾ ಇದೆ. ಬಟ್ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲಾ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನ ಕರ್ನಾಟಕದವರು, ಕನ್ನಡ ಜನ ತುಂಬಾ ಹೃದಯವಂತರು. ಇದನ್ನ ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡೋದು ಅನ್ನೋದನ್ನ ಫಸ್ಟ್ ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಯಾಕೆಂದ್ರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ. ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ ಮೇಡಮ್. ಮೇಡಮ್, ಇದು ಫಸ್ಟ್ ನಾನು ಬ್ಯೂಟಿ ಅಂತ ಇಟ್ಟ ತಕ್ಷಣ ಸಿ ಅಂಡ್ ಎಂಜಾಯ್
ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಅಂತ ಒಂದು ಟ್ಯಾಗ್ ಲೈನ್ ಇಟ್ಟೆ. ಕಾರಣ ಇಷ್ಟೇ, ಒಂದು ಹೂವು ಸುಂದರವಾಗಿದೆ, ಆ ಹೂವನ್ನ ವಾವ್ ಬ್ಯೂಟಿಫುಲ್ ಅಷ್ಟರಲ್ಲೇ ಇರಬೇಕು, ಹೋಗಿ ಅದನ್ನ ಮುಟ್ಟಿ ಕಿತ್ತು ನಾಶ ಮಾಡಬಾರ್ದು. ಇದು ನನ್ನ ಟ್ಯಾಗ್ ಲೈನ್ ಆಗಿತ್ತು. ಯಾವುದೇ ಒಂದು ಹುಡುಗಿ ಆದ್ರೂ ಅಷ್ಟೇ, ಒಂದು ಪ್ರಕೃತಿನ, ಈಗ ಪ್ರಕೃತಿ ಒಂದು ನದಿ ಸುಂದರವಾಗಿದೆ, ಆ ನದಿ ಹತ್ರ ಹೋಗ್ಬಿಟ್ಟು ನಾವು ಏನೋ ಮಾಡಿ ಗಲೀಜ್ನೆಲ್ಲ ನೀರನ್ನೆಲ್ಲ ಬಿಟ್ಟು ಹಾಳು ಮಾಡೋದಲ್ಲ. ಅಲ್ಲಿ ಬ್ಯೂಟಿ ಅನ್ನೋದು ಹೂವಲ್ಲ ಸರ್, ನೀವು ತೋರಿಸ್ತಾ ಇರೋದು ಕೆಳಗಡೆ ಟ್ಯಾಗ್ ಲೈನ್ ಕೆಟ್ಟು, ಅಲ್ಲಿ ತೋರಿಸ್ತಾ ಇರೋದು ಕೆಟ್ಟು, ಆ ರೀತಿ ಹೆಸರು ಬ್ಯೂಟಿ ಸಿ ಅಂಡ್ ಎಂಜಾಯ್ ಅಂತ ಇಲ್ಲಿ ಬರುತ್ತೆ. ಸಿ ಅಂಡ್ ಎಂಜಾಯ್, ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಫುಲ್ ಇದೆ ಮೇಡಮ್. ಎಕ್ಸಾಂಪಲ್ ಅದು ಈಗ ಇಲ್ಲ ಅದು ಅದಕ್ಕೆ ನಾನು ಫುಲ್ ಲೈನ್ ಕೊಟ್ಟಿದ್ದೀನಿ ಮೇಡಮ್. ಅದು ನನಗೇನೋ ರಾಂಗ್ ಅನಿಸ್ಲಿಲ್ಲ, ಯಾಕಂದ್ರೆ ಬ್ಯೂಟಿ ಸಿ ಅಂಡ್ ಎಂಜಾಯ್ ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಫುಲ್ ಲೈನ್ ಬಂದಾಗ ಅದು ಖಂಡಿತ ರಾಂಗ್ ಆಗಲ್ಲ ಅಂತ ನಾನು ಅನ್ಸ್ಕೊತೀನಿ. ಇದು ಎಲ್ಲರಿಗೂ ಈಗ ಬಂದು ಆಶೀರ್ವಾದ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸರ್. ಹೇಳಿ ಸರ್, ಕೇಳಿ ಸರ್. ಇತ್ತೀಚೆಗೆ ಪರಭಾಷೆ ಚಿತ್ರವನ್ನು ಬಂದಿದೆ, ರೇಡಿಯೋ ಓರಿಯೆಂಟೆಡ್ ಮಾಹಿತಿ ಬಂದಲ್ಲ ಫಿಲ್ಮ್ ಹೆಸರು ಯಾವುದೋ ಒಂದು ಭಾಷೆ ಬಂದಿದೆ ಸರ್. ಸೊ ಚಿತ್ರದಲ್ಲಿ ಲೀಡ್ ರೋಲ್ ಬಂದು ಫೀಮೇಲ್ ಕ್ಯಾರೆಕ್ಟರ್ ಈ ಫಿಲ್ಮ್ ಈ ಫಿಲ್ಮ್ ಅಲ್ಲಿ ಅದು ಲೀಡ್ ರೋಲ್ ಹೀರೋಯಿನ್ ಸರ್. ಯಾಕೆಂತಂದ್ರೆ ನಾವು ಫಸ್ಟ್ ಕತೆ ಮಾಡಿದಾಗ ಹೆಣ್ಣಿನ ಮೇಲೆನೆ ತಗೊಂಡು ಹೋಗಿರೋದು ಇದು. ಸೊ ಹಂಗಾಗಿ ಹೆಣ್ಣಿನ ಮೇಲೆ ಎಳ್ಕೊಂಡು ಹೋಗಿದ್ರೆ ಹೆಣ್ಣು ಲೀಡ್ ರೋಲ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಮೇಡಮ್. ಸೊ ಅವ್ರ ಮೇಲೆ ಹೋಗುತ್ತೆ ಕತೆ. ಹಾಂ